ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬಿಟ್ನ ವಿಶೇಷ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ಕಾಲಘಟ್ಟನೆ ಹಾಗೆ. ನಾವು 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿದ್ರು ರ್ಯಾಪಿಡೋ ಇರ್ಬೋದು, ಬೈಕ್, ಕಾರ್ ಈ ಥರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ನಾವು ಉಪಯೋಗಿಸ್ತೀವಿ. ಆದರೆ ಹಿಂದಿನ ಕಾಲಘಟ್ಟ ಹಂಗಿರಲಿಲ್ಲ. 1 ಕಿಲೋಮೀಟರ್ ಇರಲಿ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿದ್ರು ಅವರು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು. ಅದಕ್ಕಾಗಿ ಅವರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇರಲಿಲ್ಲ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿರೋದು ಹಿಮ್ಮಡಿ ನೋವು, ಹಾಗೆಯೇ ನೀ ಪೇನ್. ಇದು ಯಾಕಾಗಿ ಬರುತ್ತೆ, ಯಾರಲ್ಲಿ ಹೆಚ್ಚು ಬರುತ್ತೆ, ಇದಕ್ಕಿರುವ ಸಿಂಪ್ಟಮ್ಸ್ ಏನು, ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಹೋಮಿಯೋಪತಿ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಸಂಜಯ್ ಪನಿಕರ್ ಅವರು. ಬನ್ನಿ ಮೊದಲಿಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಈ ನೀ ಪೇನ್ ಯಾಕಾಗಿ ಬರುತ್ತೆ, ಯಾವ ವಯಸ್ಸಿನಲ್ಲಿ ಬರುತ್ತೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಡಾಕ್ಟರ್, ನೀ ಪೇನ್ ಯಾರಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರುತ್ತೆ? ನೀ ಪೇನ್ ಯೂಶಲಿ ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ಮುಂಚೆಲ್ಲ ಬರ್ತಾಯಿತ್ತು, ಎಲ್ಡರ್ ಪೀಪಲಲ್ಲಿ ಬರ್ತಾಯಿತ್ತು. ಬಟ್ ನೌಡೇಸ್ ಯಂಗ್ ಮಕ್ಕಳಲ್ಲೂ ಬರ್ತಾಯಿದೆ. ಇದು ಯೂಶಲಿ ಬೋನ್ಸ್ ಒಂದ್ಮೇಲೆ ಒಂದು ರಬ್ಬಾಗಿ ಆಸ್ಟಿಯೋಆರ್ಥರೈಟಿಸ್ ಅಂತ ಕಂಡೀಷನ್ ಇದೆ. ಅದರಲ್ಲಿ ಯೂಶ್ವಲಿ ನೀ ಜಾಯಿಂಟ್ ಪೇಯ್ನ್ ಬರುತ್ತೆ. ಕಾರ್ಟಿಲೇಜಸ್ ಎಲ್ಲ ರಬ್ ಆಗಿ ಎರೋಷನ್ ಆಗಿಬಿಡುತ್ತೆ. ಸೊ ಅದರಿಂದ ಬೋನ್ಸ್ ಆರ್ ರಬ್ಬಿಂಗ್ ಟು ಈಚ್ ಅದರ್ ಆ್ಯಂಡ್ ಆ ಸ್ಪೇಸ್ ಬಿಟ್ವೀನ್ ದ ಟೂ ಬೋನ್ಸ್ ಅದು ಕಡಿಮೆ ಆಗ್ತಾ ಹೋದರೆ ಈ ನೀ ಜಾಯಿಂಟ್ ಪೇಯ್ನ್ ಬರುತ್ತೆ. ಕಾಲು ಎಷ್ಟು ಸ್ಟ್ರಾಂಗ್ ಇದೆ ಅಷ್ಟು ನಿಮ್ಮ ಲೈಫ್ ಸ್ಪ್ಯಾನ್ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಕಾಲು ಎಷ್ಟೊಂದು ಸ್ಟ್ರೆಂಗ್ತ್ ಇದ್ದರೆ ದಟ್ ಮಚ್ ಗುಡ್ ಇಟ್ ಈಸ್ ಫಾರ್ ಯುವರ್ ಹೆಲ್ತ್. ಸೊ ಆಲ್ವೇಸ್ ಹೆಲ್ತ್ಗೆ ಯು ಇಂಪ್ರೂವ್ ಯುವರ್ ಲೆಗ್ ಸ್ಟ್ರೆಂಗ್ತ್ to improve your lifespan, life expectancy anta there is a saying in treatment. So that's why strength of the legs improve madake it's very important. Aa knee joint eradu bones rubbing on each other avoid madbekadre muscle strength around the knee joint should be good. So that's why exercises are very important to improve the knee joint. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಿ ನೀ ಜಾಯಿಂಟ್ ರೆಸ್ಟೋರ್ ಮಾಡೋಕ್ಕೆ ಪಾಸಿಬಲ್ ಇದೆ. ನಾವು ಐ ಹ್ಯಾವ್ ಪೇಷಂಟ್ ಹೂ ಇಸ್ 50-60 years, 55 or 60 around that age. ಸೊ ಹಿ ಕುಡ್ ನಾಟ್ ವಾಕ್, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಿ ಟೋಲ್ಡ್ ಮೀ, ಡಾಕ್ಟರ್ ಈವನ್ 2 years ಬ್ಯಾಕ್ ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ, ಐ ವಾಸ್ ಮ್ಯಾನೇಜಿಂಗ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ನನಗೆ ಈಗ ಆಗ್ತಾಯಿಲ್ಲ. ಸೊ ಅವ್ರು ಅಸೆಸ್ ಮಾಡಿದರೆ ಅವ್ರ ಲೈಫ್ ಸ್ಟೈಲ್ ತುಂಬ ಡಲ್ ಇದೆ. Means he is not getting up from his chair, constantly is sitting in the cashier point, ಅಲ್ಲೇ ಕೂತ್ಕೊಳ್ತಾರೆ ಬೆಳಗ್ಗೆಯಿಂದ ರಾತ್ರಿ ತನಕ, ನಾಟ್ ಗೆಟಿಂಗ್ ಅಪ್ ಆ್ಯಂಡ್ ವಾಕಿಂಗ್ ಮಚ್. ಸೊ ಮೂಮೆಂಟ್ ಇಲ್ಲ, ಲೆಗ್ಗೆ ಮೂಮೆಂಟ್ ಇಲ್ಲ. ಲೆಗ್ ಹಂಗೆ ಇದ್ದರೆ ಲಿಂಫ್ಯಾಟಿಕ್ ಫ್ಲೂಯಿಡ್ ಅಂತ ಒಂದು ಫ್ಲೂಯಿಡ್ ಇದೆ, ದಟ್ ಗೆಟ್ ಸ್ಟ್ಯಾಗ್ನೇಟೆಡ್, ಇಲ್ಲೆಲ್ಲ ಸ್ಟ್ಯಾಗ್ನೇಷನ್ ಆಗುತ್ತೆ. ಸೊ ಲೆಗ್ ಪೇಯ್ನ್ ಬರೋ ಸ್ಟಾರ್ಟ್ ಆಗುತ್ತೆ. ಲೆಗ್ ಪೇಯ್ನ್ ಇದೆ ಅಂತ ಹೇಳ್ಬಿಟ್ಟು ಅವನು ಎಕ್ಸಸೈಸು ಮಾಡಲ್ಲ. ಸೊ ಎಕ್ಸಸೈಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ದೆನ್ ಅಗೇನ್ ದ ನೀ ಜಾಯಿಂಟ್ಸ್ ಮಸಲ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ. ಮಸಲ್ಸ್ ವೀಕ್ ಆಗಿಬಿಟ್ರೆ ಬೋನ್ಸ್ ರಬ್ ಆಗುತ್ತೆ. ಬೋನ್ಸ್ ರಬ್ ಆಗಿ ಎರೋಷನ್ ಆಗಿಬಿಟ್ಟು ಆಸ್ಟಿಯೋಆರ್ಥರೈಟಿಸ್ ಅಂತ ಕಂಡೀಷನ್. ಬೋನ್ಸ್ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಏಜ್ ಜಾಸ್ತಿ ಆಗುವಾಗ. ಆವಾಗ ಬೋನ್ಸ್ ರಬ್ಬಿಂಗಿಂದ ಇನ್ನೂ ಎರೋಷನ್ ಜಾಸ್ತಿ ಆಗಿ ಪೇಯ್ನ್ ಬರುತ್ತೆ. ದಟ್ ಈಸ್ ಅ ಯೂಶುವಲ್ ಕಾಮನ್ ಸಿನಾರಿಯೋ. ಸೊ ಅದರಲ್ಲಿ ಏನು ಮಾಡಬೇಕು? ಈಗ ಬೋನ್ಸ್ ಆಲ್ರೆಡಿ ರಬ್ ಆಗ್ತಾಯಿದೆ, ನೋವು ಬರ್ತಾಯಿದೆ, ಪೇಯ್ನ್ ಕಿಲ್ಲರ್ ಮೇಲೆ ಪೇಯ್ನ್ ಕಿಲ್ಲರ್ ತೊಗೊಳ್ತಾ ಇದ್ದಾರೆ ಜನರು. ಅದು ಇನ್ನೂ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಲಿವರ್ಗೆ ಎಫೆಕ್ಟ್ ಆಗುತ್ತೆ. ಹೌ ಟು ಕಮ್ ಔಟ್ ಆಫ್ ದಟ್ ಇಟ್ಸ್ ಎ ಬಿಗ್ ಟ್ರ್ಯಾಪ್. ಅದರಿಂದ ಹೊರಗಡೆ ಬರಬೇಕಾದ್ರೆ ಓನ್ಲಿ ವೇ ಈಸ್ ಯು ಹ್ಯಾವ್ ಟು ಸ್ಟಾರ್ಟ್ ಎಕ್ಸಸೈಸ್ ಇನ್ ಎ ಸ್ಮಾಲ್ ವೇ. ಒಂದೇ ಸತಿ 1 hour ಟ್ರೆಡ್ಮಿಲ್ ಮಾಡಬೇಡ. ಡೋಂಟ್ ಗೋ ಸಡನ್ಲಿ ವಾಕಿಂಗ್ ಫಾರ್ 1 hour, half an hour. ಗೋ 5 minutes, 10 minutes. Increase your capacity. Slowly ಆ ಸ್ಟ್ರೆಂಗ್ತ್ ಆ್ಯಂಡ್ ಸ್ಟ್ಯಾಮಿನಾ. ಈಗ ಒಂದು ಅಥ್ಲೀಟು if he has to run several kilometers, 10 kilometers, 20 kilometers, if he has to run, first day athara he cannot run. He will first go for maybe 1 kilometer, then 2 kilometer. 2 kilometers ಅಲ್ಲೇ ಟಯರ್ಡ್ ಆಗಿಬಿಡ್ತಾರೆ. ಸ್ಲೋಲಿ ಆ ಸ್ಟ್ಯಾಮಿನಾ ಬಿಲ್ಡ್ ಮಾಡ್ತಾ ಬರಬೇಕು. ಅದೇ ಥರ ನೀ ಜಾಯಿಂಟ್ ಸ್ಟ್ರೆಂಗ್ತ್ ಬಿಲ್ಡ್ ಮಾಡಬೇಕಾದ್ರೆ, ಲೆಗ್ ಸ್ಟ್ರೆಂಗ್ತ್ ಬಿಲ್ಡ್ ಮಾಡಬೇಕಾದ್ರೆ ಎಕ್ಸಸೈಸ್ ಇಸ್ ದಿ ಓನ್ಲಿ ವೇ. ಸೊ ಎಕ್ಸಸೈಸಲ್ಲಿ ಸಡನ್ ಆಗಿ ಎಲ್ಲ ಎಕ್ಸಸೈಸು ಮಾಡೋಕ್ಕಾಗಲ್ಲ. ಸುಮ್ಮನೆ ವಾಕಿಂಗ್ ಮಾಡಿದರೆ ಲೆಗ್ ಸ್ಟ್ರೆಂಗ್ತ್ ಬರಲ್ಲ. ಯು ಹ್ಯಾವ್ ಟು ಡೂ ಲೆಗ್ ಎಕ್ಸಸೈಸಸ್. ಲೆಗ್ ಎಕ್ಸಸೈಸ್ ಮಾಡಿದರೆ ಮಾತ್ರ ಲೆಗ್ಗೆ ಸ್ಟ್ರೆಂಗ್ತ್ ಬರುತ್ತೆ. ಲೆಗ್ ಸ್ಟ್ರೆಂಗ್ತ್ ಬಂದರೆ ಕೆಲವು ಎಕ್ಸಸೈಸಸ್ ಇದೆ, ಅದು ಪೇಷಂಟ್ ಪ್ರಕಾರ ವಿಲ್ ಹ್ಯಾವ್ ಟು ಟೆಲ್ ದಿ ಎಕ್ಸಸೈಸ್, ದೆನ್ ದೇ ವಿಲ್ ಇಂಪ್ರೂವ್ ದ ಲೆಗ್ ಸ್ಟ್ರೆಂಗ್ತ್. ದೆನ್ ಆಟೋಮ್ಯಾಟಿಕ್ಲಿ ನೀ ಜಾಯಿಂಟ್ ಪೇಯ್ನ್ ಸ್ಟೆಬಿಲೈಸ್ ಆಗುತ್ತೆ.
ಯಾವ ಸಮಯದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಇದು ಯೂಶಲಿ ಟುವರ್ಡ್ಸ್ ದ ಈವ್ನಿಂಗ್ ನೀ ಪೇನ್ಸ್ ಜಾಸ್ತಿ ಆಗುತ್ತೆ, ಬಿಕಾಸ್ ದೇ ವುಡ್ ಹ್ಯಾವ್ ಬೀನ್ ಸ್ಟ್ಯಾಂಡಿಂಗ್ ಹೋಲ್ ಟೈಮ್, ವರ್ಕಿಂಗ್ ಹೋಲ್ ಟೈಮ್, ಆರ್ ಸಿಟ್ಟಿಂಗ್ ಇನ್ ಕಾನ್ಸ್ಟೆಂಟ್ಲಿ ಇನ್ ಒನ್ ಪೊಸಿಷನ್, ನಾಟ್ ಮೂವಿಂಗ್ ದ ಲೆಗ್ಸ್ ಮೋರ್. ಸೊ ಫ್ಲೂಯಿಡ್ಸ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ. ಬೋನ್ಸ್ ರಬ್ಬಿಂಗ್ ಇದೆಯಿಂದ ಅಲ್ಲಿ ಇನ್ಫ್ಲಮೇಷನ್ ಇರುತ್ತೆ, ಇನ್ಫ್ಲಮೇಟರಿ ಫ್ಲೂಯಿಡ್ ಇರುತ್ತೆ. ಸೊ ಡೆಫಿನೆಟ್ಲಿ ಪೇನ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಟುವರ್ಡ್ಸ್ ದ ಈವ್ನಿಂಗ್. ಈ ಹಿಮ್ಮಡಿ ನೋವಿರೋರಿಗೆ ಚಳಿ ಟೈಮಲ್ಲಿ ಜಾಸ್ತಿ ನೋವು ಹೆಚ್ಚಾಗಿ ಕಾಣಿಸುವಂಥದ್ದು ಯಾಕೆ ಡಾಕ್ಟರ್ ಅದು? ಹಿಮ್ಮಡಿ ನೋವು ಯೂಶಲಿ ಇದು ಆಯುರ್ವೇದ ಅಲ್ಲಿ ಹೇಳ್ತಾರೆ. ದೇರ್ ಇಸ್ ಐ ಆಮ್ ಅ ಹೋಮಿಯೋಪತಿಕ್ ಡಾಕ್ಟರ್, ಬಟ್ ನ್ಯಾಚುರಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಎಲ್ಲ ಒಂದೇ, ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟ್ಸ್ ಇರುತ್ತೆ ಹೋಮಿಯೋಪತಿ ಆಯುರ್ವೇದ. ಸೊ ಇನ್ ಆಯುರ್ವೇದ ಕ್ಲಿಯರ್ಲಿ ದೇ ಆರ್ ಮೆನ್ಷನಿಂಗ್ ವಾದ ಪಿತ್ತ ಕಫ ಆ್ಯಂಡ್ ಆಲ್ ದೀಸ್ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯೂಶಲಿ ಕೋಲ್ಡ್ ವೆದರ್ಸಲ್ಲಿ ಜಾಸ್ತಿ ಆಗುತ್ತೆ. ಹೋಮಿಯೋಪತಿಕಲ್ಲಿ ಸೈಕಾಸಿಸ್ ಅಂತ ಹೇಳ್ತಾರೆ, ಸೈಕಾಟಿಕ್ ಸಿಂಪ್ಟಮ್ಸ್. ಸೈಕಾಟಿಕ್ ಮೀನ್ಸ್ ಮೆಂಟಲ್ ಸೈಕಾಸಿಸ್ ಅಲ್ಲ, ಬಟ್ 3 ಕ್ಲಾಸಿಫಿಕೇಶನ್, ಸೋರಾ, ಸೈಕೋಸಿಸ್, ಸಿಫಿಲಿಸ್ ಅಂತ ಇದೆ. ಸೊ ಈ ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲ ಯೂಶಲಿ ಅರ್ಲಿ ಸ್ಟೇಜಸಲ್ಲಿ ಈ ವೆದರ್ ಅಗ್ರವೇಷನ್ ಇರೋದು, ಕೋಲ್ಡ್ ವೆದರಲ್ಲಿ ಬರೋದಿಲ್ಲ, ಸೈಕಾಟಿಕ್ ಡಿಸೀಸಸ್ಸಲ್ಲಿ ಬರುತ್ತೆ. ಈ ವಾದ ಯೂಶಲಿ ಕೋಲ್ಡ್ ವೆದರ್ಸಲ್ಲಿ ಜಾಸ್ತಿ ಆಗುತ್ತೆ. ದಟ್ಸ್ ಇಟ್ ಟೆಂಡೆನ್ಸಿ, ಕೆಲವ್ರಿಗೆ ಆ ಥರ ಬಾಡಿ ನೇಚರ್ ಅದು. ಕೋಲ್ಡ್ ವೆದರ್ಸ್, ಕೋಲ್ಡ್ ವಿಲ್ ಕಾಸ್ ಮೋರ್ ಕಂಜೆಷನ್, ಮೋರ್ ಪೇನ್. ವಾರ್ಮ್ತ್ ವಿಲ್ ಗಿವ್ ರಿಲೀಫ್, ಇಂಪ್ರೂವ್ ಸರ್ಕ್ಯುಲೇಷನ್. ಸೊ ಸರ್ಕ್ಯುಲೇಷನ್ ಜಾಸ್ತಿ ಆದರೆ ಪೇನ್ ರಿಲೀಫ್ ಇಂಪ್ರೂವ್ ಆಗುತ್ತೆ. ಸೊ ದಟ್ಸ್ ಹೌ ಬಾಡಿ ಈಸ್ ಪ್ರಿಪೇರ್ಡ್. ನಾವು ಯಾವ ಪಾದರಕ್ಷೆಗಳನ್ನ ಪ್ರಿಫರ್ ಮಾಡಬೇಕು ಹಿಮ್ಮಡಿ ನೋವಿರೋ? ಹಿಮ್ಮಡಿ ನೋವಿಗೆ ಸಾಫ್ಟೆಸ್ಟ್ ಸ್ಲಿಪ್ಪರ್ಸ್, ಆರ್ಥೋಪೆಡಿಕ್ ಸ್ಲಿಪ್ಪರ್ಸ್ ಅಂತ ಬರ್ತಾ ಇದೆ ನowadays. ಈವನ್ ಇಫ್ ದಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಈ ಆರ್ಥೋಪೆಡಿಕ್ ಸ್ಲಿಪ್ಪರ್ಸ್ ಇಲ್ಲಾದ್ರೂ ಈವನ್ ದ ರೋಡ್ ಸೈಡ್ ಆಲ್ಸೋ ಇಫ್ ಯು ಆರ್ ಗೋಯಿಂಗ್, you will get some footwear which is very soft. Now see, everybody ಎಲ್ಲರಿಗೂ ಅಫೋರ್ಡ್ ಆಗಲ್ಲ ಆರ್ಥೋಪೆಡಿಕ್ ಸ್ಲಿಪ್ಪರ್ಸ್. ಇಟ್ ವಿಲ್ ಬಿ 200, 500 rupees, 600 rupees, 1000 rupees, 2000 rupees range. Poor people know how they can manage that cost. So you go to the even roadside slippers also, softest ಆಗಿರೋ ಸ್ಲಿಪ್ಪರ್ you can use, but soft soles ಇರೋ ಸ್ಲಿಪ್ಪರ್ ಯೂಸ್ ಮಾಡಿ. ದಟ್ ವಿಲ್ ಗಿವ್ ಸಮ್ ಕಂಪ್ರೆಷನ್. ಯಾಕಂದರೆ ವೆಯ್ಟ್ ಬರುವಾಗ, ಬಾಡಿ ವೆಯ್ಟ್ ಬರುವಾಗ ಹೀಲ್ ಮೇಲೆ ಮ್ಯಾಕ್ಸಿಮಮ್ ವೆಯ್ಟ್ ಬರ್ತಾ ಇದೆ. ಸೊ ಈ ಕಂಡೀಷನ್ ಯೂಶ್ವಲಿ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಒಂದು ಕಂಡೀಷನಲ್ಲಿ ಹೀಲ್ ಪೇಯ್ನ್ ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೋವು ಜಾಸ್ತಿ ಇರುತ್ತೆ. ಆ್ಯಂಡ್ ಅನದರ್ ಕಂಡೀಷನ್ ಈಸ್ ಕ್ಯಾಲ್ಕೇನಿಯಲ್ ಸ್ಪರ್, ಮೀನ್ಸ್ ಅಲ್ಲಿ ಬೋನ್ ಇದೆ, ಹೀಲ್ ಬೋನ್. ಆ ಬೋನ್ ಮೇಲೆ ಒಂದು ಗ್ರೋತ್ ಇರುತ್ತೆ, ಬೋನಿ ಗ್ರೋತ್. ಅದು ವೆನ್ ಹೀಸ್ ಹೆವಿ ವೆಯ್ಟ್ ಇದ್ದರೆ, ಬಾಡಿ ವೆಯ್ಟ್ ಹೆವಿ ಇದ್ದರೆ ನಿಂತ್ಕೊಳ್ಳೋವಾಗ ಅದು ಪ್ರೆಸ್ ಆಗುತ್ತೆ. ಆ ಶಾರ್ಪ್ ಬೋನ್ ಟಿಶ್ಯೂ ಮೇಲೆ ಪ್ರೆಸ್ ಆದರೆ ನೋವು ಜಾಸ್ತಿ, ಅನ್ಬೇರಬಲ್ ಪೇನ್ ಇರುತ್ತೆ. ಈ ಸರ್ಕ್ಯುಲೇಷನ್ ಸರಿಯಾಗಿ, ಬಾಡಿ ಸರ್ಕ್ಯುಲೇಷನ್, ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ ಎಲ್ಲ ಸರಿ ಇಲ್ಲಾದರೆ ಇನ್ಫ್ಲಮೇಷನ್ ಅಂಡರ್ ದ ಸೋಲ್ ವಿಲ್ ಇನ್ಕ್ರೀಸ್. ದಟ್ಸ್ ಕಾಲ್ಡ್ ಪ್ಲಾಂಟಾರ್ ಫೇಶಿಯೈಟಿಸ್. ಪ್ಲಾಂಟಾರ್ ಮೀನ್ಸ್ ಫೀಟ್, ಫೇಶಿಯಾ ಮೀನ್ಸ್ ಎ ಶೀಟ್ ವಿಚ್ ಇಸ್ ದೇರ್, ಟಿಶ್ಯೂ ವಿಚ್ ಇಸ್ ದೇರ್ ಅಂಡರ್ ದ ಫೀಟ್. ಅದು ಇನ್ಫ್ಲೇಮ್ ಆಗಿಬಿಡುತ್ತೆ. ಇನ್ಫ್ಲೇಮ್ ಆಗಿಬಿಟ್ರೆ ಟಚ್ ಮಾಡಿದರೆ, ಪ್ರೆಸ್ ಮಾಡಿದರೆ ಎಲ್ಲ ನೋವಿರುತ್ತೆ. ಸೊ ನಿಂತ್ಕೊಳ್ಳೋಕೆ ಆಗಲ್ಲ, ನಡ್ಕೊಳ್ಳೋಕ್ಕೆ ಆಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಪೇಯ್ನ್ ವಿಲ್ ಬಿಕಮ್ ವೆರಿ ಹೆವಿ. ಸ್ವಲ್ಪ ವಾಕ್ ಆದಮೇಲೆ ಫ್ರೀ ಆಗುತ್ತೆ. ಕೆಲವ್ರಿಗೆ ನೀ ಪೇನು ಅದೇ ಥರ, ಬೆಳಿಗ್ಗೆ ಎದ್ದ ತಕ್ಷಣ ಇರುತ್ತೆ, ಸ್ವಲ್ಪ ನಡ್ಕೊಂಡ್ಮೇಲೆ ಫ್ರೀ ಆಗಿಬಿಡುತ್ತೆ. ವಯಸ್ಸಾಗ್ತಾ ಆಗ್ತಾ ಹಿಮ್ಮಡಿ ನೋವು ಇರ್ಬೋದು ಅಥವಾ ಮೊಣಕಲ್ ನೋವು ವಯಸ್ಸಾಗ್ತಾ ಆಗ್ತಾ ಯಾಕೆ ಹೆಚ್ಚಾಗಿ ಕಾಣಿಸುವಂಥದ್ದು ಅಂತ? ಇದೆಲ್ಲ ಬರ್ತಾ ಇರೋದು ಲ್ಯಾಕ್ ಆಫ್ ಆ್ಯಕ್ಟಿವಿಟಿ. ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿದ್ದರೆ ಈ ಥರ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ನೋ ಎಕ್ಸಸೈಸ್. ದ ಪ್ರೆಸೆಂಟ್ ಜನ್ರೇಷನ್ ಈಸ್ ಕಂಪ್ಯೂಟರ್ ಜನ್ರೇಷನ್. ಸಿಟ್ಟಿಂಗ್ ಇನ್ ಒನ್ ಸೀಟ್ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಗ್ಲಾಸಲ್ಲಿ ಹೋಗ್ಬಿಟ್ಟು ಗ್ಲಾಸ್ ತೊಗೊಂಬಂದು ನೀರು ಕುಡಬೇಕಾದ್ರೆ ಅವ್ರಿಗಾಗಲ್ಲ. ದಟ್ ಈಸ್ ದ ಪ್ರೆಸೆಂಟ್. ಸೊ ಎಲ್ಲರ ಸಿಸ್ಟಮಲ್ಲೆಲ್ಲ ರೆಡಿ ಇರಬೇಕು. ಆರ್ಡ್ರ್ ಮಾಡಿದರೆ ಫುಡ್ ಬರುತ್ತೆ, ಎಲ್ಲಿ ಹೋಗಿ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಸೊ ಹೆಲ್ತ್ ಇಶ್ಯೂಸ್ ಒನ್ ಬೈ ಒನ್ ವಿಲ್ ಕಮ್. ಡೈಲಿ ಮಾರ್ನಿಂಗ್ ಯು ವೇಕ್ ಅಪ್, ಸ್ಟಾರ್ಟ್ ಎಕ್ಸಸೈಸ್, ಅಟ್ಲೀಸ್ಟ್ ಒಂದು 15 minutes, 20 minutes, half an hour. ಬಟ್ ಹೆಲ್ದಿ ಇರಬೇಕಾದ್ರೆ ಆ್ಯಸ್ ದ ಏಜ್ ಇನ್ಕ್ರೀಸಸ್ ಅಟ್ಲೀಸ್ಟ್ ಒಂದು 1 hour ಎಕ್ಸಸೈಸ್ ಮಿನಿಮಮ್ ಇರಬೇಕು. ದೆನ್ ಯು ವಿಲ್ ರಿಮೇನ್ ಎ ಹೆಲ್ದಿ ಈವನ್ ಇನ್ 50s and 60s. ಅಟ್ಲೀಸ್ಟ್ 1, ಇಫ್ ಪಾಸಿಬಲ್ ಮೋರ್, ನೋ ಪ್ರಾಬ್ಲಮ್. ಬಟ್ ಕೆಪಾಸಿಟಿ ಬಿಲ್ಡ್ ಮಾಡ್ತಾ ಹೋಗಬೇಕು. ಶುಡ್ ನಾಟ್ ಲೂಸ್ ದಟ್ ಕೆಪಾಸಿಟಿ. ಕೆಲವೊಬ್ರು ವಾಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೌಂಡ್ ಬರುತ್ತೆ, ಲೈಕ್ ಹೀಲ್ ಸೌಂಡ್ ಬರುತ್ತೆ, ಒಂದು ಟಕ್ 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 ಅನ್ನೋ ಸೌಂಡ್. ಅದು ಯಾಕೆ ಬರುತ್ತೆ ಡಾಕ್ಟರ್?
ಅದು ಹೀಲಲ್ಲಿ ಮಾತ್ರ ಅಲ್ಲ, ನೀಯಲ್ಲೂ ಬರುತ್ತೆ, ಎಲ್ಲ. ಸೊ ಈ ಕಾರ್ಟಿಲೇಜಸ್ ರಬ್ ಆಗೋ ಸೌಂಡ್ ಅದು. ದ ಕಾರ್ಟಿಲೇಜಸ್ ಆರ್ ರಬ್ಬಿಂಗ್ ಅಗೇನ್ಸ್ಟ್ ಈಚ್ ಅದರ್, ಈ ಸೌಂಡ್ಸ್ ಬರುತ್ತೆ. ಸೊ ಅದಕ್ಕೆ ಯಾವ ರೀತಿ ಮೆಡಿಸಿನ್ ತಗೋಬೇಕು? ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಿದರೆ ಮಾತ್ರ ಅದು ಇಂಪ್ರೂವ್ ಆಗೋದು. ಕೆಲವ್ರಿಗೆ ಅದು ಇಂಪ್ರೂವ್ ಆಗಲ್ಲ, ಬಿಕಾಸ್ ದ ಬಾಡಿ ಕೆಲವ್ರಿಗೆ ಯಂಗ್ ಏಜಲ್ಲಿ ಅದು ಸ್ಟಾರ್ಟ್ ಆಗುತ್ತೆ, ಮೇ ಬಿ ಇನ್ 20s 15-20 ಇಯರ್ಸಲ್ಲಿ ಇರುತ್ತೆ. ಸೊ ಯು ಕ್ಯಾನ್ ಮೇಂಟೈನ್ ದ ಹೆಲ್ತ್, ಅದರಿಂದ ನೋವು ಬರಬಾರ್ದು ಅಂತ ನೋಡ್ಬೋದು, ಬಟ್ ಆ ಸೌಂಡು ಕಷ್ಟ, ವೆರಿ ಡಿಫಿಕಲ್ಟ್. ಕ್ಯಾಲ್ಶಿಯಮ್, ಮೇ ಬಿ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇರ್ಬೋದು, ಕ್ಯಾಲ್ಶಿಯಮ್ ಸಪ್ಲಿಮೆಂಟೇಷನ್ ಬೇಕಾಗುತ್ತೆ, ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಬೇಕಾಗುತ್ತೆ, ಕೆಲವ್ರಿಗೆ ಅದು ಡೆಫಿಷಿಯನ್ಸಿ ಇರುತ್ತೆ. ಈ ಜಾಯಿಂಟ್ ಪ್ರಾಬ್ಲಮ್ ಇದ್ದರೆ ಈ ಡೆಫಿಷಿಯನ್ಸೀಸ್ ಎಲ್ಲ ಒಂದು ಸಹ ಚೆಕ್ ಮಾಡಬೇಕು. ಕ್ಯಾಲ್ಶಿಯಮ್, ವಿಟಮಿನ್ ಡಿ, B12 ವೆರಿ ಇಂಪಾರ್ಟೆಂಟ್ ಟು ಚೆಕ್. ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಇರೋ ಚಾನ್ಸಸ್ ಇದೆ. ಈ ಜಾಯಿಂಟ್ ಪ್ರಾಬ್ಲಮ್ ಇರೋರಿಗೆ ಯೂರಿಕ್ ಆ್ಯಸಿಡ್ ಹೈ ಆಗೋ ಚಾನ್ಸ್ ಇದೆ. ವೆನ್ ದ ಯೂರಿಕ್ ಆ್ಯಸಿಡ್ ಬಿಕಮ್ಸ್ ಹೈ, ನೀ ಪೇನು ಬರ್ಬೋದು, ಹೀಲ್ ಪೇನು ಬರ್ಬೋದು, ಹಿಂಡಿ ನೋವು ಬರ್ಬೋದು. ಸೊ ಯೂರಿಕ್ ಆ್ಯಸಿಡ್. ಆ್ಯಂಡ್ ಸೆಕೆಂಡ್ ಟೆಸ್ಟ್ ವಿ ಮಸ್ಟ್ ಚೆಕ್ ಔಟ್ ಈಸ್ ರುಮೆಟಾಯ್ಡ್ ಆರ್ಥರೈಟಿಸ್. ಯೂಶಲಿ ರುಮೆಟಾಯ್ಡ್ ಆರ್ಥರೈಟಿಸ್ ಈ ಫಿಂಗರ್ ಜಾಯಿಂಟ್ಸು, ಸ್ಮಾಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುತ್ತೆ, ಬಟ್ ಸಮ್ಟೈಮ್ಸ್ ಅದರಿಂದ ನೀ ಪೇನು ಬರ್ಬೋದು. ಸೊ ಈ ಜಾಯಿಂಟ್ ಪೇನ್ಸ್ ಎಲ್ಲ ಇದ್ದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಚೆಕ್ ಔಟ್ ಯುವರ್ ಬ್ಲಡ್ ಟೆಸ್ಟ್, ಯೂರಿಕ್ ಆ್ಯಸಿಡ್ ಲೆವೆಲ್ಸ್, RA ಫ್ಯಾಕ್ಟರ್, C ರಿಯಾಕ್ಟಿವ್ ಪ್ರೋಟೀನ್, ದಿಸ್ ಇಸ್ ಆಲ್ ಇಂಪಾರ್ಟೆಂಟ್. CRP ಇನ್ಫ್ಲಮೇಟ್ರಿ ಮಾರ್ಕರ್ಸ್. ಅದು ಲೈಕ್ ಕಂಟಿನ್ಯೂಸ್ ಇರೋದಿಲ್ಲ, ಅವರ ನೀ ಪೇನ್ ಬಿಟ್ಟು ಬರುತ್ತೆ, ಯಾವುದಾದ್ರೂ ಒಂದು ಸಲ ಈ ಥರ ಬರುತ್ತೆ, ಬಟ್ ಅವ್ರು ಅದಕ್ಕೆ ಪೇನ್ ಕಿಲ್ಲರ್ ತಿಂದ್ಕೊಂಡು ಕ್ಯೂರ್ ಮಾಡ್ಕೊತಾರೆ ಪ್ರೆಸೆಂಟಿಗೆ, ಲೈಕ್ ಪ್ರೆಸೆಂಟ್ ಕ್ಯೂರ್ ಅಂತ ಸಿಗುತ್ತೆ ಅವರಿಗೆ. ಸೊ ಅದು ಯಾಕಾಗಿ ಬರುತ್ತೆ? 90% of the cases body will repair itself. Slight problems ಇದ್ದರೆ ಬಾಡಿ ಕರೆಕ್ಟ್ ಮಾಡುತ್ತೆ. ಸೊ ಯು ಗೆಟ್ ನೀ ಪೇನ್ ಈವನ್ ಇಫ್ ಯು ಆರ್ ನಾಟ್ ಎಕ್ಸಸೈಸಿಂಗ್, ಇನಿಷಿಯಲ್ ಸ್ಟೇಜಸಲ್ಲಿ ಬಾಡಿ ವಿಲ್ ಟ್ರೈ ಟು ಕರೆಕ್ಟ್. ಸೊ ಏನಾದ್ರು ಪೇನ್ ಬಾಮ್ ಅಪ್ಲೈ ಮಾಡಿದರೆ, ಏನಾದ್ರು ಪೇನ್ ಕಿಲ್ಲರ್ ತೊಗೊಂಡ್ರೆ ಬಾಡಿ ಅದು ಇಂಟರ್ನಲ್ ಕರೆಕ್ಷನ್ ಮಾಡಿಬಿಟ್ಟು ದಟ್ ಪ್ರಾಬ್ಲಮ್ ವಿಲ್ ರೆಡ್ಯೂಸ್. ಸೊ ಒಂದು ವಾರ ಇರುತ್ತೆ, ಇನ್ನೊಂದು ವಾರ ಇರಲ್ಲ. ಬಟ್ ಏಜ್ ಜಾಸ್ತಿ ಆಗುವಾಗ, ವೆನ್ ಯು ಟಚ್ ಯುವರ್ 50s, ವೆನ್ ಯು ಟಚ್ ಯುವರ್ 60s, ಟೆಂಪ್ರರಿ ಇರೋದು ಪರ್ಮನೆಂಟ್ ಆಗಿಬಿಡತ್ತೆ ನೌಡೇಸ್. ಮುಂಚೆಲ್ಲ 80 years ಆಲ್ಸೋ, ಐ ಸ್ಟಿಲ್ ನೋ ಒನ್ ಪರ್ಸನ್, he walked from Bangalore till Tirupati by walk. I mean, he's 85. So you know the stamina that person has. I asked, ನಾನು ಕೇಳಿದೆ ಅವ್ರ ಹತ್ರ, hey, how you are able to manage walking from here to Tirupati at this age? He said, it is not one day job. Every day I am walking, increasing my stamina. Stamina increase ಮಾಡ್ತಾ he has come to this level where he can walk from here to Tirupati. And he has taken breaks in between, but ಆದ್ರೂ by foot to go from here to Tirupati is not a joke. Today how many people can do that at that age, 85 years? ಯಾರಿಗಾಗುತ್ತೆ ಅದು? ಈ 85 ಬಿಡಿ, 25 ಎಲ್ಲ ಆಗಲ್ಲ. ಸೊ ದಟ್ ಈಸ್ ದ. ಈ ನೀ ಪೇನಿಗೆ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಏನಾದ್ರು ಮಾಡಬೇಕಾಗತ್ತಾ? ನೀ ಪೇನ್ ಅಂದರೆ ಈ ಬೋನ್ಸ್ ಎಲ್ಲ ತುಂಬ ಎರೋಡ್ ಆಗಿಬಿಟ್ರೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಯೂಶ್ವಲಿ ಆರ್ಥೋಪೆಡಿಕ್ ಡಾಕ್ಟರ್ಸ್ ವಿಲ್ ಸಜೆಸ್ಟ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್. ಬಟ್ ಆಲ್ವೇಸ್ ವೆನ್ ಎ ಸರ್ಜರಿ ಸಜೆಸ್ಟ್ ಮಾಡಿದರೆ ಫಸ್ಟ್ ಟ್ರೈ ಔಟ್ ಎನಿ ಹೋಮಿಯೋಪತಿಕ್ ಮೆಡಿಸಿನ್, ಎನಿ ಆಯುರ್ವೇದಿಕ್ ಮೆಡಿಸಿನ್ಸ್, ಎನಿ ಎಕ್ಸಸೈಸ್ ಕ್ಯಾನ್ ಮೇಕ್ ಯು ಬೆಟರ್. Most of the cases in the early stages we can cure with exercise and natural medicines. Severe erosion ಇದ್ದರೆ, ಕಂಪ್ಲೀಟ್ಲಿ ಎರೋಷನ್ ಎಲ್ಲ ತುಂಬ ಹೈ ಇದ್ದರೆ ಸಮ್ಟೈಮ್ಸ್ ಸರ್ಜರಿನೇ ಬೇಕಾಗುತ್ತೆ. ಬಟ್ ಸರ್ಜರಿ ಆಲ್ಸೋ ಆ ಸ್ಟೇಜಲ್ಲಿ ಸಮ್ಟೈಮ್ಸ್ ಮೇ ನಾಟ್ ಸಕ್ಸೀಡ್, ಬಟ್ ದಟ್ ಈಸ್ ಒನ್ ಪಾಸಿಬಿಲಿಟಿ. ಅದು ಲಾಸ್ಟ್ ಆಪ್ಷನ್. ಬಟ್ 80% or 90% of the cases we can cure with just medicines. For example, I'll tell you, ನಾನೊಂದು ಪೇಷಂಟು, he is about 52-53 years old. ಸೊ ಅವ್ರಿಗೆ ಈ ಥರ ನೀ ಪೇನ್ ಎಲ್ಲ ಬಂದುಬಿಟ್ಟು he was literally limping to the clinic. ಆ್ಯಂಡ್ ಸ್ಟೆಪ್ ಎಲ್ಲ ಕ್ಲೈಮ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಗೆಟಿಂಗ್ ಡೌನ್ ಫ್ರಮ್ ದ ಸ್ಟೆಪ್ಸ್ ಆಲ್ಸೋ ತುಂಬ ಪೇನ್ಫುಲ್ ಇತ್ತು. ಸೊ ಡಾಕ್ಟರ್ಸ್ ಹೇಳಿದರೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕಂತ. ಯಾಕಂದರೆ ಈ ಏಜಲ್ಲಿ ಮಾಡಿದರೆ ಓಲ್ಡ್ ಏಜಲ್ಲಿ ಆ ರಿಸ್ಕ್ ತೊಗೊಳಕ್ಕಿಲ್ಲ. ನಾವು ಓನ್ಲಿ ಯು ಡೂ, ಓಲ್ಡ್ ಏಜಲ್ಲಿ ಸರ್ಜರಿ ಎಲ್ಲ ಕಷ್ಟ ಆಗುತ್ತೆ, ಸೊ ನಾವು ಯು ಡೂ, ಯು ಕ್ಯಾನ್ ಮ್ಯಾನೇಜ್ ಅಂತ ಹೇಳಿದರು. ಸೊ
ನಾವೇನು ಮಾಡಿದ್ವಿ, ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಪ್ಲಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ವಿ. ಸದ್ಯಕ್ಕೆ he has come out of that particular problem. We have not used any surgery. He is able to walk, but it's not one day job. It happened over a period of a year. 1 year almost. Exercise, diet plus ಅವರು ಹೆವಿ ವೆಯ್ಟ್ ಇದೆ, ಆಲ್ಮೋಸ್ಟ್ 100+ ಇದ್ದರು. ಈಗ ನಾವು ಈಸ್ ರೆಡ್ಯೂಸ್ಡ್ ಇಸ್ ವೆಯ್ಟ್ ಟು 80 kgs. Means he lost 20 kgs. ಸೊ ಅಷ್ಟೊಂದು ವೆಯ್ಟ್ ಲಾಸ್ ಆಲ್ಸೋ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಸೊ ಡಯಟ್ ಕಂಟ್ರೋಲ್, having high proteins, less carbs, exercise plus medicines, homeopathic medicines are there. ಅದರಿಂದ ಪೇಯ್ನ್ ರಿಲೀಫ್ಗೆ ಬಾಮ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಆ ಕಾಂಬಿನೇಷನಲ್ಲಿ ಯೂಸ್ ಮಾಡಿದರೆ ಈವನ್ ಇನ್ ದ್ಯಾಟ್ 50+ or 60+ ವಿ ಕ್ಯಾನ್ ಇಂಪ್ರೂವ್ ದ ಕೇಸಸ್. ನಾವು ಹಿ ಕಮ್ ಸಮ್ಟೈಮ್ಸ್ ಟು ಮೈ ಮಾರುತಳ್ಳಿ ಕ್ಲಿನಿಕ್ಸ್. ಅಲ್ಲಿ ಸ್ಟೆಪ್ ಎಲ್ಲ ಎತ್ಕೊಂಡ್ಬಿಟ್ಟು ಸಮ್ಟೈಮ್ ಲಿಫ್ಟ್ ವರ್ಕ್ ಆಗಿಲ್ಲ ಅಂದರೆ ವಿ ಟೇಕ್ ದ ಸ್ಟೆಪ್ಸ್. ಸೊ ಹಿ ಕ್ಲೈಮ್ಸ್ ದ ಸ್ಟೆಪ್ ಆ್ಯಂಡ್ ಕಮ್ ಸಮ್ಟೈಮ್ಸ್. ಸೊ ಆ ಥರನೂ ಆಗಿದೆ. ನೋ ಈಸ್ ಬೆಟರ್. ಸೊ ಲೈಕ್ ದಟ್ ವಿ ಕ್ಯಾನ್ ಇಂಪ್ರೂವ್. ಸೊ ಸರ್ಜರಿ ಇಸ್ ದ ಲಾಸ್ಟ್ ಆಪ್ಷನ್ ನನ್ನ ಪ್ರಕಾರ. ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಕಾಲು ಸೆಳೆತ ಆಗಾಗ ಕಾಣಿಸುತ್ತೆ, ಸೆಳೆತ ಅನ್ನುವಂಥದ್ದು. ಲೇಡೀಸಿಗೆ ಪೀರಿಯಡ್ಸ್ ಟೈಮಲ್ಲಿ ಕಾಣಿಸುತ್ತೆ, ಲೈಕ್ ಜಾಸ್ತಿ ವಾಕ್ ಮಾಡಿದಂಥ ಸಂದರ್ಭದಲ್ಲಿ ಜಾಸ್ತಿ ಕಾಣಿಸುತ್ತೆ. ಯಾಕೆ ಅದು ಅಂತ? ಈ ಮಸಲ್ ಕ್ರ್ಯಾಂಪ್ಸು, ಇದು ಮಸಲ್ಸ್ ಟೈಟ್ ಸಡನ್ ಆಗಿ ಕ್ರ್ಯಾಂಪ್ ಆಗ್ತಾಯಿದೆ, ಸ್ಪ್ಯಾಸಮ್ ಆಗ್ತಾಯಿದೆ. ಅದಾಗ್ತಾ ಇರೋದು ಯೂಶ್ವಲಿ ಎಲೆಕ್ಟ್ರೋಲೈಟ್ಸ್ ಕಡಿಮೆ ಇಂಬ್ಯಾಲೆನ್ಸ್ ಇದ್ದರೆ ಬರುತ್ತೆ. ಸೋಡಿಯಂ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಅದಕ್ಕೆಲ್ಲ ಎಲೆಕ್ಟ್ರೋಲೈಟ್ಸ್ ಇದೆ. ಅದ್ರ ಬ್ಯಾಲೆನ್ಸಲ್ಲಿ ಆ ಬ್ಯಾಲೆನ್ಸ್ ಬಾಡಿಯಲ್ಲಿ ಮೇಂಟೈನ್ ಆಗ್ತಾ ಇರಬೇಕು. ಇಲ್ಲಾದರೆ ಕ್ರ್ಯಾಂಪ್ಸ್ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಡಿಹೈಡ್ರೇಷನ್ ಇದ್ದರೆ, ನೀರು ಸರಿಯಾಗಿ ಕುಡಲಿಲ್ಲ ಅಂದರೆ, ಇಲ್ಲ ಜಾಸ್ತಿ ಕುಡಿದ್ರೂ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಬಂದುಬಿಡುತ್ತೆ. ಸೊ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಇದ್ದರೆ ಈ ಪೀರಿಯಡ್ಸ್ ಟೈಮಲ್ಲೆಲ್ಲ ಏನಾಗುತ್ತೆ, ಬಾಡಿ ಇಸ್ ಡ್ರೈನ್ಡ್ ಆಫ್ ಫ್ಲೂಯಿಡ್ಸ್ ಡ್ರೈನ್ ಆದರೆ ಕ್ರ್ಯಾಂಪ್ಸ್ ಬರುತ್ತೆ. ಫೀವರ್ ಎಲ್ಲ ಬಂದುಬಿಟ್ಟು ತುಂಬ ಟಯರ್ಡ್ ಆಗಿಬಿಟ್ರೆ ಕ್ರ್ಯಾಂಪ್ಸ್ ಬರುತ್ತೆ. ಜಾಸ್ತಿ ನಡ್ಕೊಬಿಟ್ಟು ತುಂಬ ಮಸಲ್ಸ್ ಎಲ್ಲ ಫ್ಲೂಯಿಡ್ಸ್ ಎಲ್ಲ ಯೂಸ್ ಮಾಡುತ್ತೆ, ಇಟ್ ಯೂಸಸ್ ದ ಬಾಡಿ ಫ್ಲೂಯಿಡ್ಸ್, ಸೊ ಕ್ರ್ಯಾಂಪ್ಸ್ ಬರುತ್ತೆ. ಸೊ ವೆನ್ ಯು ಸ್ವೆಟ್ ಮೋರ್, ಫ್ಲೂಯಿಡ್ಸ್ ಎಲ್ಲ ಲಾಸ್ ಆಗುತ್ತೆ, ಕ್ರ್ಯಾಂಪ್ಸ್ ಬರುತ್ತೆ. ಕ್ರ್ಯಾಂಪ್ಸ್ ಏನು ಬರ್ತಾ ಇದೆ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಟೆಂಡರ್ ಕೋಕೋನಟ್, 1 ಟೆಂಡರ್ ಕೋಕೋನಟ್ ಡೈಲಿ, 1 raw tomato ಡೈಲಿ ವಿಲ್ ಹೆಲ್ಪ್ ಇನ್ ಮೋಸ್ಟ್ ಕೇಸಸ್. ಕೆಲವ್ರಿಗೆ ORS ಪೌಡರ್ ಇಲ್ಲ ORS ಸೊಲ್ಯೂಷನ್ ಡೈಲಿ 1 packet. ಇಫ್ ಯು ಹ್ಯಾವ್ 1 or 2 packets, ಇಟ್ ವಿಲ್ ರೆಡ್ಯೂಸ್ ದ ಡಿಹೈಡ್ರೇಷನ್ ಕಡಿಮೆ ಆದರೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ರೆಸ್ಟೋರ್ ಆಗುತ್ತೆ, ಆಟೋಮ್ಯಾಟಿಕ್ಲಿ ಕ್ರ್ಯಾಂಪ್ಸು ಕಡಿಮೆ ಆಗುತ್ತೆ. ಕೆಲವ್ರಿಗೆ ಇನ್ನೂ ಸಿವಿಯರ್ ಆಗಿರುತ್ತೆ, ಡಿಸೀಸ್ ಇರುತ್ತೆ, ಹಂಗಿದ್ರೆ ಮೆಡಿಸಿನ್ಸ್ ಬೇಕಾಗುತ್ತೆ. ಸ್ಪೋರ್ಟ್ಸ್ ಆಡುವಂಥ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಮಸಲ್ ಕ್ಯಾಚ್ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಯಾಕೆ ಆ ಸಂದರ್ಭದಲ್ಲಿ ಆಗೋದು? ಅದು ಇದೆ, ರಿಪೀಟೆಡ್ ಸ್ಟ್ರೈನ್ ಆಫ್ ದ ಸೇಮ್ ಮಸಲ್ ರಿಪೀಟೆಡ್ ಆಗಿ ಯೂಸ್ ಮಾಡುವಾಗ. ಲೈಕ್ ಫಾರ್ ಎಕ್ಸಾಂಪಲ್, ಓಡುವಾಗ ಕಂಟಿನ್ಯೂಸ್ಲಿ ಕಾಫ್ ಮಸಲ್ ಯೂಸ್ ಆಗ್ತಾಯಿದೆ, ಲೆಗ್ ಮಸಲ್ಸ್, ಫೀಟ್ ಮಸಲ್ಸ್ ಎಲ್ಲ ಯೂಸ್ ಆಗ್ತಾಯಿದೆ. ಅದು ಯೂಸ್ ಮಾಡ್ತಾ ಅಲ್ಲಿರೋ ಇಟ್ ಯೂಸಸ್ ಲಾಟ್ ಆಫ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಆರ್ ಯೂಸ್ಡ್ ಫಾರ್ ಎನರ್ಜಿ ಪಂಪಿಂಗ್. ಸೊ ಮಸಲ್ ರಿಪೀಟೆಡ್ ಯೂಸ್ ಮಾಡಿದರೆ ಅದು ಸ್ಪ್ಯಾಸಮ್ ಬಂದುಬಿಡುತ್ತೆ, ಕಂಟ್ರಾಕ್ಟ್ ಆಗಿಬಿಡುತ್ತೆ, ಟೈಟ್ ಆಗಿಬಿಡುತ್ತೆ. So that is again because of this only electrolyte imbalance happens, and so muscles cramp ಆಗುತ್ತೆ, repeated use tight ಆಗುತ್ತೆ. ಒಂದು ಪ್ಲೇಸಲ್ಲಿ ಒಬ್ಬ ವ್ಯಕ್ತಿ ಜಾಸ್ತಿ ಹೊತ್ತು ಕೂತ್ಕೊಂಡಿದ್ರೆ ಲೈಕ್ ನಂಬಾಗುವಂಥ ಚಾನ್ಸಸ್ ಇರುತ್ತೆ, ಕಾಲಿರ್ಬೋದು ನಂಬಾಗುವಂಥದ್ದು. ಯಾಕೆ ಡಾಕ್ಟರ್ ಅದು? ಅದು ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಒಂದೇ ಕಡೆ ಸೇಮ್ ಪೊಸಿಷನಲ್ಲಿ ಕೂತ್ಕೊಂಡಿದ್ರೆ ಈ ಪ್ರೆಸ್ ಆಗಿರೋ ಏರಿಯಾದಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಸೊ ಅದು ಪ್ರೆಸ್ ಆಗಿಬಿಟ್ರೆ ಬ್ಲಡ್ ಕಾಲಕ್ಕೆ ಕೆಳಗಡೆ ಹೋಗೋ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ ಸರ್ಕ್ಯುಲೇಷನ್ ಇಲ್ಲಾಂದರೆ ಆಕ್ಸಿಜನ್ ಇಲ್ಲಾಂದರೆ ನಮ್ನೆಸ್ ಬರುತ್ತೆ. ಸೊ ಯು ಟು ಗೆಟ್ ಅಪ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್. ವೆಯ್ಟ್ ಜಾಸ್ತಿ ಇದ್ದರೆ ಆ ಕ್ರ್ಯಾಂಪ್ಸ್ ಎಲ್ಲ ಬರೋದು, ಈ ಸರ್ಕ್ಯುಲೇಷನ್ ಕಡಿಮೆ ಆಗೋದೆಲ್ಲ ಜಾಸ್ತಿ ಇರುತ್ತೆ. ಸೊ ಒಂದೇ ಪೊಸಿಷನಲ್ಲಿ ಕೆಳಗಡೆ ಕೂತ್ಕೊಳೋಕ್ಕೆ ಆಗಲ್ಲ, ಕ್ರ್ಯಾಂಪ್ಸ್ ಬಂದುಬಿಡುತ್ತೆ. ಸೊ ಲೈಟ್ ವೆಯ್ಟ್ ಮಕ್ಕಳಿಗೆ ಆ ಥರ ಪ್ರಾಬ್ಲಮ್ಸ್ ಕಾಣಲ್ಲ. ಆ್ಯಸ್ ದ ಏಜ್ ಇನ್ಕ್ರೀಸಸ್, ಫ್ಯಾಟ್ ಜಾಸ್ತಿ ಆದರೆ ಇದೆಲ್ಲ ಬರುತ್ತೆ. ಗ್ಯಾಸ್ಟ್ರಿಕ್ ಆಹಾರವನ್ನು ನಾವು ಸೇವಿಸಿದ್ರೆ ನೀ ಪೇನ್ ಅಥವಾ ಹೀಲ್ ಪೇನ್ ಬರುವಂಥ ಚಾನ್ಸಸ್ ಇದೆಯಾ? ಇಲ್ಲ, ಅದು ಡೈರೆಕ್ಟ್ ಕನೆಕ್ಷನ್ ಏನಿಲ್ಲ. ಬಟ್ ಕೆಲವು ಫುಡ್ಸಿಂದ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದರೆ ಹೀಲ್ ಪೇನ್ ಬರ್ಬೋದು, ನೀ ಪೇನ್ ಬರ್ಬೋದು ಎಲ್ಲ. ಸೊ ಯಾವ ಫುಡ್ಡಿಂದ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ? ಹೈ ಪ್ರೋಟೀನ್ ಫುಡ್, ಲೈಕ್ ನಾನ್ ವೆಜಿಟೇರಿಯನ್ ಇಸ್ ಹೈ ಪ್ರೋಟೀನ್. ಸ್ಪ್ರೌಟ್ಸ್ ಮೊಳಕೆ ಬರೋದು, ದಟ್ ಈಸ್ ಹೈ ಪ್ರೋಟೀನ್. ಡೇಟ್ಸ್, ಡ್ರೈ ಫ್ರೂಟ್ಸ್, ಇದೆಲ್ಲ ಆ್ಯಕ್ಚುಲಿ ಹೆಲ್ದಿ ಫುಡ್ ಬಟ್ ರಿಚ್ ಇನ್ ಪ್ರೋಟೀನ್. ಟೂ ಮಚ್ ಪ್ರೋಟೀನ್ ತಿಂದ್ರೂ ಯೂರಿಕ್ ಆ್ಯಸಿಡ್ ಸರಿಯಾಗಿ ಬ್ರೇಕ್ ಡೌನ್ ಆಗಿಲ್ಲ ಆದರೆ ಅದರಿಂದ ಪೇನ್ ಬರುತ್ತೆ.
ಫಿಸಿಯೋಥೆರಪಿ ಅನ್ನುವಂಥದ್ದು ಒಂದು ನೋವಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಡಾಕ್ಟರ್? Physiotherapy means basically ಅದು mobility, two things. One is it improves the mobility of that area. ಆ ಏರಿಯಾ ಮೂವ್ಮೆಂಟ್ ಇಂಪ್ರೂವ್ ಆಗುತ್ತೆ. ಸೆಕೆಂಡ್, ಮಸಲ್ ಸ್ಟ್ರೆಂಗ್ತ್ ಇಂಪ್ರೂವ್ ಆಗುತ್ತೆ. ಇದೆರಡು ಬಂದರೆ ಜಾಯಿಂಟ್ ರಬ್ಬಿಂಗ್ ಕಡಿಮೆ ಆಗುತ್ತೆ. ಜಾಯಿಂಟ್ ರಬ್ಬಿಂಗ್ ಕಡಿಮೆ ಆದರೆ ನೋವು ಕಡಿಮೆ ಆಗುತ್ತೆ. ಸೊ ಮಸಲ್ ಸ್ಟ್ರೆಂಗ್ತ್ ಇನ್ ಎನಿ ಏರಿಯಾ ವಿ ಕ್ಯಾನ್ ಇಂಪ್ರೂವ್ ವಿತ್ ದ ಫಿಸಿಯೋಥೆರಪಿ. ಆ್ಯಂಡ್ ಏನಾದರೂ ಲಿಗಮೆಂಟ್ ಎಲ್ಲ ಟೈಟ್ ಆಗಿಬಿಟ್ರೆ ಅದೊಂದು ರಿಲೀಸ್ ಮಾಡೋಕ್ಕೆಲ್ಲ ಫಿಸಿಯೋಥೆರಪಿ ವಿಲ್ ಹೆಲ್ಪ್. ಈ ನೀ ಪೇಯ್ನ್ ಅಥವಾ ಹೀಲ್ ಪೇಯ್ನಿಗೆ ಲೈಫ್ ಟೈಮ್ ಕ್ಯೂರ್ ಮೆಡಿಸಿನ್ ಅಂತ ಇದೆಯಾ? ಅದು ಇದ್ದರೆ ಯಾವುದು? ಲೈಫ್ ಟೈಮ್ ಕ್ಯೂರ್, ಈಗ ಮುಂಚೆ ಕಾಲದಲ್ಲಿ ಯಾರಿಗೆ ಈ ಥರ ಪ್ರಾಬ್ಲಮ್ ಇರಲಿಲ್ಲಲ್ಲ, ಬಿಕಾಸ್ ದೇ ಆರ್ ಲಿವಿಂಗ್ ವಿತ್ ನೇಚರ್. ವೆನ್ ಯು ಲಿವ್ ವಿತ್ ನೇಚರ್ ಹೆಲ್ತ್ ಪ್ರಾಬ್ಲಮ್ಸ್ ಕಡಿಮೆನೇ ಇರುತ್ತೆ, ಲೈಫ್ ಟೈಮ್ ಇರಲ್ಲ. ಸೊ ಹೌ ಟು ಲಿವ್ ವಿತ್ ನೇಚರ್, ದಟ್ ಈಸ್ ವಾಟ್ ಇಸ್ ಸನ್ರೈಸ್ ಸನ್ಸೆಟ್. ಆ ರಿದಮ್ ಫಾಲೋ ಮಾಡಬೇಕು. ಯು ಹ್ಯಾವ್ ಟು ವೇಕ್ ಅಪ್ ಅರ್ಲಿ, ಸ್ಲೀಪ್ ಅರ್ಲಿ. ವೈ? ಬಿಕಾಸ್ ಸನ್ರೈಸಲ್ಲಿ ವಾಟ್ ವಿ ಹ್ಯಾವ್ ಟು ಡೂ. ಯು ಕೆನಾಟ್ ಸನ್ರೈಸಲ್ಲಿ ಮಾಡೋದು ಸನ್ಸೆಟ್ಟಲ್ಲಿ ಮಾಡಬಾರ್ದು. ಬಾಡಿಗೆ ಒಂದು ಕ್ಲಾಕ್ ಇದೆ, ಆ ಕ್ಲಾಕ್ ಫಾಲೋ ಮಾಡಬೇಕು. ಸನ್ರೈಸ್ ಸನ್ಸೆಟ್ಟಲ್ಲಿ ಹೌ ದ ಬಾಡಿ ಹ್ಯಾಸ್ ಟು ಫಂಕ್ಷನ್, ದಟ್ ವೇ ಓನ್ಲಿ ವಿ ಮಸ್ಟ್ ಅಲೌ ಇಟ್ ಟು ಫಂಕ್ಷನ್. ಹ್ಯಾವ್ ಯು ಬ್ರೇಕ್ಫಾಸ್ಟ್ ಅಟ್ ದಿಸ್ ಟೈಮ್, ಲಂಚ್ ಅಟ್ ದಿಸ್ ಟೈಮ್, ಡಿನ್ನರ್ ದಿಸ್ ಟೈಮ್ ಅಂತ ಹೇಳ್ತಾ ಇರೋದು. ದಿಸ್ ಈಸ್ ದ ರೀಸನ್. ಸೊ ಸ್ಲೀಪ್ ಅರ್ಲಿ ಸೊ ದ್ಯಾಟ್ ದ ಬಾಡಿ ಕ್ಯಾನ್ ಹೀಲ್ ಇಟ್ ಸೆಲ್ಫ್. ಆ್ಯಂಡ್ ಎಕ್ಸಸೈಸ್ ಡೈಲಿ. If exercise is good, most of the problems will not come. Our technology, ನಮ್ಮ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಬಟ್ ನಾವೆಲ್ಲ ಲೇಸಿ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಹೆಲ್ತ್ ಇಶ್ಯೂಸ್. ನಾವು ಡಯಟ್ ಇಸ್ ಟೋಟಲಿ ಚೇಂಜ್ ಆಗಿದೆ ಅಲ್ಲ. ವಿ ಆರ್ ನಾಟ್ ನ್ಯಾಚುರಲ್ ಫುಡ್ ಯೂಸ್ ಮಾಡ್ತಿರೋದು ಕಡಿಮೆ. ಮೋಸ್ಟ್ಲಿ ಪ್ಯಾಕೆಟ್ ಫುಡ್, ಜಂಕ್ ಫುಡ್, ರೆಡಿ ಟು ಈಟ್ ಕೈಂಡ್ ಆಫ್ ಫುಡ್ಸ್. ಬ್ಯುಸಿ ಲೈಫ್, ಅದರಿಂದ ಪ್ರಾಬ್ಲಮ್ಸ್. ಕೆಲವೊಬ್ಬರು ಸ್ಪೋರ್ಟ್ಸ್ ಆಡುವಂಥ ಸಂದರ್ಭದಲ್ಲಿ ಲಿಗಮೆಂಟ್ ಟೇರ್ ಅನ್ನುವಂಥದ್ದು ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ಗೊತ್ತಿರಲ್ಲ ಲೈಕ್ ಲಿಗಮೆಂಟ್ ಟೇರ್ ಆಗಿದೆ ಅಂತ. ಸೊ ಹೋಗ್ತಾ ಹೋಗ್ತಾ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಅಂದರೆ ಏನು ಡಾಕ್ಟರ್? ಸೊ ಈ ಲಿಗಮೆಂಟ್ ಟೇರ್ಗೆ ಯೂಶಲಿ ಓವರ್ ಸ್ಟ್ರೈನ್ ಮಾಡಿದ್ರೆ ಕೆಲವು ಲಿಗಮೆಂಟ್ಸ್ ಎಲ್ಲ ಸ್ಟ್ರೆಚ್ಚಿಂದ ಅದು ಟೇರ್ ಆಗಿಬಿಡುತ್ತೆ. ಸೊ ಟೇರ್ ಆದರೆ ಇದನ್ನು ನಡ್ಕೊಳ್ಳೋಕ್ಕೆಲ್ಲ ಕಷ್ಟ ಇರುತ್ತೆ. ಆ ಪರ್ಟಿಕ್ಯುಲರ್ ಏರಿಯಾ ಜಾಯಿಂಟ್ಸ್ ಮೂವ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಸೊ ಯೂಶ್ವಲಿ ಸರ್ಜರಿ ಹೇಳ್ತಾರೆ ಡಾಕ್ಟರ್ಸು ಟು ಸೊ ದಟ್ ಯು ಕ್ಯಾನ್ ಸ್ಟಿಚ್ ದಟ್ ಟು ಟೋನ್ ಲಿಗಮೆಂಟ್ಸ್ ಆ್ಯಂಡ್ ದೆನ್ ಹೀಲ್ ಆಗುತ್ತೆ ಅಂತ. ಬಟ್ ದೇರ್ ಆರ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆ್ಯಂಡ್ ಆಯುರ್ವೇದಿಕ್ ಮೆಡಿಸಿನ್ಸ್ ವಿಚ್ ಐ ನೋ ಕ್ಯಾನ್ ಹೀಲ್ ದಿಸ್ ಲಿಗಮೆಂಟ್ ಟೇರ್ ಹೀಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಪೇಷಂಟು ನಾವು ಹೀ ಈಸ್ ಇನ್ ಸಿಂಗಪೂರ್. ಆವಾಗ ಹಿ ವಾಸ್ ಅಥ್ಲೀಟ್. ಹಿ ಯೂಸ್ ಟು ರನ್ 10 kilometers. ಸೊ 10K ರನ್ ಫಿಕ್ಸ್ ಆಗಿದೆ, ನನ್ನ ನೀ ಜಾಯಿಂಟ್ ಲಿಗಮೆಂಟ್ ಟೇರ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದ ಅವನು. ಸೊ ನನಗೆ ನೆಕ್ಸ್ಟ್ ಮಂತ್ ಆರ್ ನೆಕ್ಸ್ಟ್ ಮಂತ್ ಸಮಥಿಂಗ್ 1 or 2 months ಟೈಮ್ ಇದೆ. ವಿತಿನ್ ದಟ್ ಐ ಹ್ಯಾವ್ ಟು ರನ್ 10 kilometers. ನನ್ನ ಲಿಗಮೆಂಟ್ ಟೇರ್ ಆಗಿಬಿಟ್ಟಿದೆ. ಐ ವಾಸ್ ಪ್ಲೇಯಿಂಗ್ ಶಟಲ್ ಏನೋ ಸೊ ಲಿಗಮೆಂಟ್ ಗಾಟ್ ಟೋನ್. ಸೊ ಹೌ ವಿಲ್ ಐ ರನ್ ಅಂತ ಹೇಳ್ಬಿಟ್ಟು ಬಂದಿದೆ. ಸ್ಟೆರಾಯ್ಡ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಬಟ್ ಐ ಆಮ್ ಪ್ಲೇಯಿಂಗ್ ಇನ್ ಸಮ್ ನ್ಯಾಷನಲ್ ಸ್ಪೋರ್ಟ್ ಆರ್ ಸ್ಟೇಟ್ ಸ್ಪೋರ್ಟ್. ಸೊ ಡೋಪಿಂಗಲ್ಲಿ they will catch him, so he cannot use steroids. So that's why he came to me. So that we started some medicines, and then within 1 month or 1.5 months he was able to run his 10K. So that improvement is possible. Usually it will take minimum any cut ಬಾಡಿಯಲ್ಲಿ ಎಲ್ಲಾದರೂ ಏನು ಕಟ್ಟಿದರೆ 21 days minimum is the time for superficial cuts. Very deep cut will take more time. ಹಂಗೆ ಇದು ಡೀಪರ್ ಟಿಶ್ಯೂ. ಸೊ ಇದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಟು ರೀಚ್ ಪರ್ಫೆಕ್ಟ್ ಕಂಡೀಷನ್ ಇಟ್ ವಿಲ್ ಟೇಕ್ 6 to 8 months ಯೂಶ್ವಲಿ. ಬಟ್ ರೇರ್ಲಿ ಸಮ್ ಪೇಷಂಟ್ಸ್ ಇಂಪ್ರೂವ್ ವೆರಿ ಫಾಸ್ಟ್. ಅದು ಸಿವಿಯಾರಿಟಿ ಆಫ್ ದ ಟೇರ್ ಮೇಲೆ ಇರುತ್ತೆ. ಮೈಲ್ಡ್ ಟೇರ್ ಇದ್ದರೆ ಫಾಸ್ಟರ್ ಇಂಪ್ರೂವ್ ಆಗುತ್ತೆ. 2 pieces ಸೆಪರೇಟೇ ಆಗಿಬಿಟ್ರೆ ಅದು ಯು ಹ್ಯಾವ್ ಟು ಹೋಲ್ಡ್ ಇಟ್ ಟುಗೆದರ್. ಬಟ್ ಇಫ್ ಇಟ್ ಇಸ್ ಜಸ್ಟ್ ಎ ಟೇರ್, ಸ್ಲೈಟ್ ಟೇರ್ ಆಗಿದೆ, that you can improve with the medicines. ಎಸ್ ಡಾಕ್ಟರ್, ಹೀಲ್ ಪೇನ್ ಹಾಗೆಯೇ ನೀ ಪೇನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನೆಲ್ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. Thank you. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೀ ಪೇನ್ ಇರ್ಬೋದು, ಹೀಲ್ ಪೇನ್ಗೆ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ಸಂಜಯ್ ಪನಿಕರ್ ಅವರು ನಮಗೆ ತಿಳಿಸಿಕೊಟ್ರು. ಜೊತೆಗೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ 1 point ಸೊಲ್ಯೂಷನ್ ಅಂತ ಇದ್ದರೆ ಅದು ಅಮೃತ ಹೋಮಿಯೋಪತಿ ಆ್ಯಂಡ್ ಎಸ್ಥೆಟಿಕ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್. ಈ ಒಂದು ಕ್ಲಿನಿಕ್ 3 ಬ್ರಾಂಚ್ಗಳಲ್ಲಿ ಬೆಂಗಳೂರಲ್ಲಿದೆ: ಕೋರ್ಮಂಗ್ಲ, ಎಲೆಕ್ಟ್ರಾನಿಕ್ ಸಿಟಿ ಆ್ಯಂಡ್ ಮಾರ್ತಹಳ್ಳಿ. ಜೊತೆಗೆ ಇನ್ನಷ್ಟು ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಮುಂದಿನ ಸಂಚಿಕೆ ವೆಯ್ಟ್ ಮಾಡಿ. ಸೊ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.